ಈಗ ಸೂಕ್ಷ್ಮ ಅಂತ ಅನ್ನುವಂಥದ್ಕಿಂತ ರೆಗ್ಯುಲರ್ ಅಲ್ಲಿ ಎಲ್ಲ ಮೆರವಣಿಗೆನೂ ಹೋಗ್ತವೆ. ಮತ್ತು ಅಲ್ಲಿ ಆಲ್ರೆಡಿ ಅಲ್ಲಿ ಅವ್ರು ಸೇರಿದ್ದಾರೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಇಮಿಡಿಯೇಟ್ ಅವ್ರನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕಾಗಿತ್ತು. ನಿಶ್ಚಿತವಾಗಿ ಅವ್ರು ಸೇರಿದ್ದಾರೆ ಇದರ ಅರ್ಥನೇ. ಮತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಕುಣಿತಾರೆ, ಹೌದು, ಹಾಡು ಗೀಡು ಹಾಕಿ ಕುಣಿತಾರೆ. ಯಾಕೆ ಅಂತಂದ್ರೆ ನೀವು ಅಲ್ಲಿ ತಡೀತಾ ಇದ್ದೀರಿ, ಅದಕ್ಕೆ ಕುಣಿತಾರೆ. ಸೊ ಏನು ಕುಣಿದ್ರೆ ಈ ತಪ್ಪೇನು? ಸೊ ಕುಣಿದ ಕೂಡಲೇ ಅವ್ರಿಗೆ ಅಲ್ಲಿ ಕೆರಳ್ತಾರೆ, ಕೂಡಲೇ ಅವರು ಇದು ಆಗತ್ತೆ ಅಂತ ಗೊತ್ತಿರುತ್ತೆ. ಸೊ ಅವ್ರು ಸೇರಿದ್ದೇ ತಪ್ಪು, ಸೇರಿಸಿದ್ದೇ ತಪ್ಪು. ಸೊ ಅಲ್ಲಿ ಇಮಿಡಿಯೇಟ್ ಅವ್ರನ್ನ ಖಾಲಿ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಬ್ಬ ಇದೆ, ಹೌದು, ಹಬ್ಬ ಇದ್ರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಹಬ್ಬದ ಸಮಯದಲ್ಲಿ ಏನು ಹಬ್ಬದ ಅವ್ರದ್ದೇನು ಇರಲಿಲ್ಲ ಅಲ್ಲಿ. ರಾತ್ರಿ 10 ಗಂಟೆಗೆ ಏನಿದೆ ಅಲ್ಲಿ ನಮಾಜ್ ನಡೀತಾ ಇತ್ತು ಅಂತ ಹೇಳ್ತಾರೆ. ಇಲ್ಲ, ರಾತ್ರಿ 10 ಗಂಟೆಗೆ ಏನಿದೆ ಆಯ್ತು. ನಮಾಜ್ ಮಾಡೋದಿದ್ರೆ ಬೇರೆ ಕಡೆ ಇದಾವಲ್ಲ. ಅವರಿಗೆ ಮಸೀದಿನೂ ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ತಾರ ಅವರು. ಬೇರೆ ಮಸೀದಿಗಳು ಇದಾವಲ್ಲ, ಬೇಕಾದಷ್ಟು ಮಾಡಬಹುದು. ಈಗ ಈ ಕಡೆಯವ್ರನ್ನ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಮಾಡಿದಾರೆ, ಆ ಕಡೆಯವರು ಕಲಿಸ್ತಿದ್ದಾರೆ ಮಟನ್ ಮಾರ್ಕೆಟ್ ನಲ್ಲಿ, ಅದು ಅವ್ರನ್ನ ಮಾಡಿ ಅಂತಂದು ನೋಡಿ, ಇದು ಕಾಂಗ್ರೆಸ್ಸಿನ ನೀತಿ. ಮುಸ್ಲಿಮರಿಗೀಗ ಅವ್ರನ್ನ ಬಂಧನ ಮಾಡಿದ್ದು, ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡ್ತಾ ಇರೋದು, ಇದನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಈಗ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ, ಇದು ಸರಿಯಲ್ಲ. ಇದು ಯಾಕೆ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಇನ್ನು ಮಟನ್ ಅಥವಾ ಯಾವುದೋ ಒಂದು ಗಾಡಿಯನ್ನ ಬೆಂಕಿ ಹಚ್ಚಿದ್ದು ಮುಸ್ಲಿಮರೇ ಬೆಂಕಿ ಹಚ್ಚಿದಾರ್ರಿ. ಈ ವಿಷಯವನ್ನ ಡೈವರ್ಟ್ ಮಾಡಕ್ಕೆ ಮುಸ್ಲಿಮರೇ ತಮ್ಮ ಗಾಡಿಗೆ ಬೆಂಕಿ ಹಚ್ಚಿದ್ದು, ಅವರೇ ಡೈವರ್ಟ್ ಮಾಡಕ್ಕಿದು. ಕಲ್ಲೆಸೆದಿದ್ದ ವಿಷಯವನ್ನ ಡೈವರ್ಟ್ ಮಾಡೋ ಸಲುವಾಗಿ ತಮ್ಮ ಇದಕ್ಕೆ ಬೆಂಕಿ ಹಚ್ಚಿ ಈಗ ದುಡ್ಡು ತಗೊಳ್ಳೋದು, ಪರಿಹಾರ ತಗೊಳ್ಳೋದು. ಇರೋದು ಒಂದು 5,000, ಈಗ ತಗೊಳ್ಳೋದು ಲಕ್ಷಗಟ್ಟಲೆ. ಇದೇ ನಾಟಕ ಇವ್ರದು. ಮತ್ತು ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಏನಾಗಿದೆ? ಯಾಕೆ ಅವರೇ ಮಾಡಿದ್ದಾರೆ? ಶಾಂತ ರೀತಿಯಿಂದ ಹೋಗಿಲ್ವಾ? ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಟ್ಟಿಲ್ವಾ? ಏನೂ ಇಲ್ಲದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ನಾ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರೆ ಮತ್ತೆ ಇದು ರಿವರ್ಸ್ ಆಗತ್ತೆ. ನಾವು ಎಲ್ಲ ಇಡೀ ಹಿಂದೂ ಸಮಾಜವನ್ನು ಮತ್ತೆ ನಾವು ಎಬ್ಬಿಸಬೇಕಾಗತ್ತೆ, ಅದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.